ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತು ಬೆಳಗ್ಗೆ ಮಾರ್ನಿಂಗು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಇವಂದು ಈ ಥರ ರೋಟೀನ್ ಸ್ಟಾರ್ಟ್ ಆಗುತ್ತೆ. ಎಕ್ಸಸೈಸ್ ಮಾಡಿಲ್ಲ ಅಂತಂದರೆ ಅವನಿಗೆ ಸಮಾಧಾನ ಆಗಲ್ಲ. ಬೇಡ ಕಣೋ, ಕಾಲ ಮೇಲೆ ಏನಾದರೂ ಬೀಳಿಸ್ಕೊಬಿಡ್ತೀಯ ಅಂದರೆ ಕೇಳಲ್ಲ. ಆದರೂ ನಾನು ಮಾಡಬೇಕು ಅಂದ್ಬಿಟ್ಟು ಮಾಡ್ತಾ ಇರ್ತಾನೆ. ಏನೋ ಒಂದು ಅವನಿಗೂ ಒಂಥರ ಮಾಡಬೇಕು ಅನ್ನೋದು ಖುಷಿ. ಅವರಪ್ಪ ಮಾಡ್ತಿರ್ತಾರೆ ಬೆಳಗ್ಗೆ ಬೇಗ ಎದ್ದು, ಅದನ್ನೆಲ್ಲನೂ ನೋಡಿಕೊಂಡು ಅವನು ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಿರ್ತಾನೆ. ಏನೋ ಒಂಥರ ಖುಷಿ ಅವನಿಗೂ. ನಾನು ಎಕ್ಸಸೈಸ್ ಮಾಡಬೇಕು, ಇದೆಲ್ಲ ಅವನಿಗೆ ಸಿಕ್ಕಾಬಟ್ಟೆ ಇಷ್ಟ. ಕಾರು ರೆಡಿ ಮಾಡೋದು ಮತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋದಾಗಲಿ, ಈ ಥರ ಎಕ್ಸಸೈಸ್ ಬಗ್ಗೆ ತಿಳ್ಕೊಳ್ಳೋದಾಗಲಿ, ಜಿಮ್ಗೆ ಹೋಗ್ತೀನಿ ಅಂತ ಆಗಲೇ ಹೇಳ್ತಾ ಇರ್ತಾನೆ. ಸರಿ ಬೇಡ ಬಿಡಪ್ಪ, ಇನ್ನೂ ದೊಡ್ಡವನಾಗಬೇಕು, ಅಲ್ಲಿ ಹೋದ್ಮೇಲೆ ಕಲ್ತ್ಕೊಳ್ಳುವಂತೆ ಅಂತ ನಾವು ಹೇಳ್ತಾ ಇರ್ತೀವಿ. ಸರಿ ಅಂದ್ಬಿಟ್ಟು ನಾನೇ ಮನೇಲೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನೇನೋ ಟ್ರೈ ಮಾಡ್ತಾ ಇರ್ತಾನೆ. ಸರಿ ಆಯಿತು, ಬಾಡಿ ಸ್ವಲ್ಪ ಫಿಟ್ಟಾಗಿರುತ್ತೆ, ಈಗಲಿಂದನೇ ಮಾಡಲಿ ಅಂದ್ಬಿಟ್ಟು ನಾವು ಸಹ ಬಿಟ್ಟಿದ್ದೀವಿ. ಅಪ್ಪು, ನಿನಗೆ ಯಾರಪ್ಪ ಹೇಳ್ಕೊಟ್ಟಿದ್ದು ಇದೆಲ್ಲ ಎಕ್ಸಸೈಸ್ ಎಲ್ಲ ಮಾಡೋದಕ್ಕೆ? ಪಪ್ಪ ಹೇಳ್ಕೊಟ್ಟಿದ್ದ? ಗಟ್ಟಿಯಾಗಿರುತ್ತಾ ಬಾಡಿ? ಓ ವಾವ್, ಸೂಪರ್ ಅಪ್ಪು. ಏನು ಎಕ್ಸಸೈಸ್ ಈ ಥರ ಮಾಡ್ತೀಯಲ್ಲ, ನಿಂಗೆ ಏನು ಟಯರ್ಡ್ ಅನ್ಸಲ್ವಾ? ನಿಂಗೆ ಮಾಡ್ತಾನೆ ಇರಬೇಕು ಅನ್ಸುತ್ತಾ? ಈ ಥರದ್ದೆಲ್ಲ ಎಲ್ಲಿ ನೋಡಿ ಕಲಿತೆ ನೀನು ಎಕ್ಸಸೈಸ್ ಮಾಡೋದೆಲ್ಲ? ಪಪ್ಪ ಹತ್ರ ನೋಡಿ ಕಲ್ತಿದ್ದ? ಕೈ ನೋವು ಬರುತ್ತೆ ಬಿಡು, ಜಾಸ್ತಿ ಮಾಡಬೇಡ. ಶಕ್ತಿ ತೋರಿಸು ಬಾಯಿಲಿ, ಹೆಂಗಿದ್ಯಾ? ಎಷ್ಟು ಬಂದಿದೆ ಶಕ್ತಿ? ವಾವ್, ಸೂಪರ್ ಅಪ್ಪು, ತುಂಬ ಬಂದಿದೆ. ಡಿಪ್ಸ್ ಹೊಡಿ ಅಲ್ವಾ? ಮಾಡು ಅಲ್ಲೇ. 1, ಅಯ್ಯೋ 1 2 3 4 5 ಸಾಕು ಬಿಡು ಮಗನೆ. 6 7 ಮಲ್ಕೊಂಡೇ ಬಿಟ್ಟಲ್ಲ ಅಪ್ಪು, ಸಾಕು ಬಿಡು ಅಪ್ಪು. ಅವನ ಏಜಿಗೆ ಇಷ್ಟಾದರೂ ಮಾಡ್ತಾನಲ್ವ. ನಾವು ಅವನ ಏಜಿಗೂ ಏನು ಇಷ್ಟು ಏಜ್ ಆಗಿದ್ರೂ ನಾವು ನಮ್ಮ ಕೈಲಿ ಏನು ಮಾಡೋದಕ್ಕೂ ಆಗಲ್ಲ. ಅವನು ಇಷ್ಟಾದರೂ ಟ್ರೈ ಮಾಡ್ತಾನಲ್ಲ ಅಂದ್ಬಿಟ್ಟು ನನಗೂ ಖುಷಿ ಆಯಿತು. ಓ, ತುಂಬ ಶಕ್ತಿ ಬಂದ್ಬಿಟ್ಟಿದೆ ಅಪ್ಪು ನಿಂಗೆ. ಸಾಕು, ಇನ್ನೂ ಮಾಡ್ತೀಯಾ? ಎಸ್. ಎಷ್ಟಿದೆ ವೆಯ್ಟು? ಎಷ್ಟು ಕೆ ಜಿ ಇದೆ ಒಂದದು ಡಂಬಲ್ಸು? 2 kg. 2 kg ಇದೆಯಾ? ನಿಂಗೇನು ಕೈ ನೋವು ಬರಲ್ವಾ? ಹೌದಾ? ಏನಾಗುತ್ತೆ ಎಕ್ಸಸೈಸ್ ಮಾಡೋದ್ರಿಂದ? ಏನಾಗುತ್ತೆ? ಹಾಂ ಹಾಂ ಹಾಂ, ಹೌದಾ? ಸೊ ನಿಂಗೆ ಇದೆಲ್ಲ ಇಷ್ಟನಾ ಎಕ್ಸಸೈಸ್ ಮಾಡೋದಂದ್ರೆ? ಡಂಬಲ್ಸ್ ಅಂತಾರೆ ಅದಕ್ಕೆ. ನೀನೇನು ಆಟ ಆಡ್ತಿದ್ಯಾ, ಎಕ್ಸಸೈಸ್ ಮಾಡ್ತಾ ಇದೆಯಾ? ನೋಡಿ ಗೈಸ್, ನಮ್ಮ ಅಕ್ಕ ಹೋಮ್ವರ್ಕ್ ಮಾಡಿಲ್ಲ. ನಮ್ಮ ಪಪ್ಪನ ಜೊತೆ ಕ್ರಿಕೆಟ್ ಹೋಗ್ಬಿಟ್ಟು ನಾನೆಲ್ಲ ಮುಗಿಸಿದ್ದೀನಿ. ನಾನು ಹೋಮ್ವರ್ಕ್ ಎಲ್ಲ ರಾತ್ರಿನೇ ಮುಗಿಸ್ಕೊಬಿಟ್ಟೆ. ನಿಂದು ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆಯಾ? ಅಕ್ಕ ಎಲ್ಲಿ ಹೋಗಿದೆ? ಕ್ರಿಕೆಟ್ ಹೋಗಿದೆ ಫ್ರೆಂಡ್ಸ್. ನಮ್ಮ ಅಕ್ಕ ಬರೋದು ಲೇಟ್ ಆಗುತ್ತೆ, ನಮ್ಮ ಪಪ್ಪನೂ ಬರ್ತಾರೆ, ಸ್ವಲ್ಪ ಲೇಟ್ ಆಗುತ್ತೆ. ನಮ್ಮ ಅಕ್ಕ ಮತ್ತೆ ಪಪ್ಪ ಬರೋಕ್ಕೆ ಲೇಟ್ ಆಗುತ್ತೆ ಫ್ರೆಂಡ್ಸ್. ಇನ್ನೂ ಓದ್ಕೊಂಡಿಲ್ವಾ ಅಕ್ಕ ಟೆಸ್ಟಿಗೆ? ಇವಾಗ ಏನು ಮಾಡೋದು? ಬರಲಿ, ಅವಳು ಏನೂ ಓದಿಲ್ಲ, ಏನು ಮಾಡೋದು ಅಕ್ಕಗೆ? ಓದುತ್ತೆ ತಿರ್ಗಾ ಅಕ್ಕ. ಹೌದಾ? ಸರಿ, ಬಾಯ್ ಹೇಳ್ಬಿಟ್ಟು ಹೋಗು ಫ್ರೆಂಡ್ಸಿಗೆ. ಬಾಯ್. ಅವ್ರ ಅಕ್ಕ ಇನ್ನೂ ಬಂದಿಲ್ಲ, ನಾಳೆ ಟೆಸ್ಟ್ ಇದೆ, ಇನ್ನೂ ಓದ್ಕೊಂಡಿಲ್ಲ. ಅವ್ರ ಅಪ್ಪನ ಜೊತೆ ಕ್ರಿಕೆಟ್ ಆಡೋಕ್ಕೆ ಹೋಗಿದ್ದಾಳೆ, ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಸರಿ, ಬರಲಿ, ನೋಡೋಣ. ಓಕೆ. ಟೆಸ್ಟು ನಾಳೆ, ಓದ್ಕೋಬೇಕನ್ನೋದೇನಾದರೂ ಐತಾ ನಿನಗೆ? ಹಾಂ, ಇವಾಗ ಬಂದಿದ್ಯಾ ಕ್ರಿಕೆಟ್ ಆಡ್ಕೊಂಡು? ಯಾವಾಗ ಓದ್ತೀಯ ಟೆಸ್ಟಿಗೆ? ಹೋಗು. ಹಾಯ್ ಫ್ರೆಂಡ್ಸ್, ನೋಡಿ ಈಗ ನಾನು ನೋಡಿ ಫ್ರೆಂಡ್ಸ್, ನಾನು ಹೋಮ್ವರ್ಕ್ ಬರೀತಿದ್ದೀನಿ. ನಮ್ಮ ಅಕ್ಕ ಕ್ಲಾಸಿಂದ ಬಂದು ಊಟ ತಿಂತಾರೆ ಫ್ರೆಂಡ್ಸ್. ನೋಡಿ, ನಾನು ಹೋಮ್ವರ್ಕ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಏನು ಹೋಮ್ವರ್ಕ್ ಕೊಟ್ಟಿದ್ದಾರಪ್ಪು? 2 ಕೊಟ್ಟವ್ರೆ. ಏನದು? ಏನು ನಂಬರ್ ಅದು? ಬರೆಯೋ ಹೋಮ್ವರ್ಕ್.
ಬರೀ ಹೋಮ್ವರ್ಕ್ ಗೊತ್ತಾಯ್ತು. ಏನದು ನಂಬರ್ಸ್? ಏನ್ ನಂಬರ್ ಅದು? ಏನ್ ನಂಬರ್ ಹೇಳದು? 10. ನಂಬರ್ 10. ನಂಬರ್ 10. ಹ್ಮ್, ನಂಬರ್ 10. 10 ಕೊಟ್ಟಿದಾರಾ? ಬರೆಯಕ್ ಬರುತ್ತಾ? ಬರುತ್ತೆ. ಇದ್ರಲ್ಲಿ ಏನ್ ಕೊಟ್ಟಿದ್ದಾರೆ ಈ ಬುಕ್ಕಲ್ಲಿ? ಎರಡು ಕೊಟ್ಟಾರೆ. ಏನದು? ಸ್ಮಾಲ್ ಸಿ ಬಿಗ್ ಸಿ. ಹೌದಾ, ಓಕೆ. ನಿಂಗೆ ಬರೆಯಕ್ ಬರುತ್ತಾ? ಬರುತ್ತೆ. ಸಿ ಫಾರ್ ಏನಿದು? ಸಿ ಫಾರ್ ಏನಿದು? ಸೈಕಲ್. ಇದು ಸಿ ಫಾರ್ ಜೋಳ. ಕಾರ್ನ್. ಕಾರ್ನ್. ಕನ್ನಡದಲ್ಲಿ ಜೋಳ ಅಂತಾರೆ, ಇಂಗ್ಲಿಷಲ್ಲಿ ಕಾರ್ನ್. ಗೊತ್ತಾಯ್ತಾ ಇವಾಗ ನಿಂಗೆ? ಹಾಯ್ ಫ್ರೆಂಡ್ಸ್, ನೋಡಿ ಈಗ ನಾನು ಹೋಮ್ವರ್ಕ್ ಪ್ರಿಯ ಸನ್ನಿಯ ನಮ್ಮ ಅಕ್ಕ ಹಿಂಗೆ ಬರೀತಾರೆ. ರಾತ್ರಿ ನಾವು ಸಂಜೆ ಹೋಮ್ವರ್ಕ್ ಬರ್ದು ಮುಗಿಸಿರ್ತೀವಿ, ಸೀದಾ ಗ್ಯಾರೇಜ್ಗೆ ಹೋಗ್ತೀವಿ ಫ್ರೆಂಡ್ಸ್. ಹಂಗೆ ನಮ್ಮ ತಾತನ ಹಾಸ್ಪಿಟಲ್ ಕರ್ಸ್ಕೊಂಡೋಗ್ತೀವಿ ಫ್ರೆಂಡ್ಸ್. ನಿಮ್ ತಾತ ಬಂದಿದ್ದಾರಾ ಇವತ್ತು? ನಮ್ಮ ತಾತ ಬಂತು. ಏನಾಗಿದೆ ನಿಮ್ ತಾತಂಗೆ? ಕಾಳು ನೋವು. ಹೌದಾ, ಮೇಲ್ ಬಂದಿಲ್ವಾ ತಾತ? ಒಂದಿಲ್ಲ, ಕೆಳಗಡೆನೆ ಕೂತಿತ್ತು. ನಾವು ಕೆಳಗಡೆ ಹೋಗಿ ಊಟ ಕೊಟ್ಟು ತಾತ ತಿಂತು. ಕೆಳಗಡೆ ಊಟ ತಗೊಂಡೋಗ್ ಕೊಟ್ರಾ? ಊಟ ಮಾಡ್ತಾ ತಾತ? ಊಟ ಮಾಡ್ತು. ಏನಾಗಿದೆ ತಾತಂಗೆ? ಕಾಲು ಏನ್ ಪ್ರಾಬ್ಲಮ್ ಆಗಿದೆ? ಬೀಡಿ ಸದಿ ಸದಿ ಹಾ ಹಾ ಹಾ. ಏನಾಗಿದೆ ಅಂದ್ರೆ ಕೈ ಕಾಲು ಎಲ್ಲ ನೋವುಂಟೈತೆ. ಬಿಡಿ ಸೇದದ್ದು ಬ್ಯಾಡ ಗುಡ್ಡ? ಬ್ಯಾಡ್. ಏನಾಗುತ್ತೆ ಅದರಿಂದ ಪ್ರಾಬ್ಲಮ್ ಎಲ್ಲ? ಅದರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಆರೋಗ್ಯ ಸರಿ ಇರಲ್ಲ. ಆರೋಗ್ಯ ಸರಿ ಇರಲ್ಲ. ಆಮೇಲೆ ಇನ್ನೇನಾಗುತ್ತೆ? ಕೆಂಬರುತ್ತೆ ಜೋರಾಗಿ. ಕೆಂಬರುತ್ತೆ. ಆಮೇಲೆ ಕಫ ಬ್ಲ್ಯಾಕ್ ಆಗುತ್ತೆ. ಎಲ್ಲ ಆಗುತ್ತೆ. ಅದಕ್ಕೆ ಬಿಡಿ ಸೇದಬಾರ್ದು. ಎಲ್ರಿಗೂ ಹೇಳು, ಫ್ರೆಂಡ್ಸ್ಗೆಲ್ಲ, ನೋಡ್ತಾ ಇರೋ ಫ್ರೆಂಡ್ಸ್ಗೆಲ್ಲ ಏನಂತ ಹೇಳ್ತೀಯಾ? ದೊಡ್ಡವ್ರಿಗೆ. ಫ್ರೆಂಡ್ಸ್, ನೀವು ಕೂಡ ಬೀಡಿ ಸೇದಬೇಡಿ. ಬೀಡಿ ಸೇದಿದ್ರೆ ಆರೋಗ್ಯ ಸರಿ ಇರಲ್ಲ, ಕಫ ಕಟ್ಕೊಳ್ಳುತ್ತೆ, ಇದೆಲ್ಲ ಆಗುತ್ತೆ ಫ್ರೆಂಡ್ಸ್. ನೀವು ಬೀಡಿ ಸೇದಬೇಡಿ ಫ್ರೆಂಡ್ಸ್. ಅಷ್ಟೇನಾ? ಇನ್ನೇನು ಹೇಳ್ತೀಯ ಫ್ರೆಂಡ್ಸ್ಗೆ? ಸರಿ. ಅಕ್ಕನೇನು ಕೇಳಿ? ಊಟ ತಿನ್ಕೊಂಡು ಹೇಳಬಹುದು. ಮತ್ತೆ ಇವತ್ತೇನು ಹೇಳ್ಕೊಟ್ರು ಕ್ಲಾಸಲ್ಲಿ ಅಪ್ಪು? ABCD ಹೇಳ್ಕೊಡ್ತಾರೆ, ಹೋಮ್ವರ್ಕ್ ಬಳಸ್ತಾರೆ, ಊಟ ತಿನ್ನೋದು, ಅದಾದ್ಮೇಲೆ ಬ್ಯಾಗ್ಗೆ ಹೋಮ್ವರ್ಕ್ ಹಾಕೊಳ್ಳೋದು, ಹೋಮ್ವರ್ಕ್ ಹಾಕೊಂಡು ಹೋಮ್ವರ್ಕ್ ಬರ್ದಿ ಮನೆಗೆ ಬರೋದು. ಇದು ಯಾಕೆ ಕರ್ಕೊಂಡೆ ಅಂದ್ರೆ ನೀನ್ ಕರ್ಕ ಬಂದಿಲ್ಲ ಮಮ್ಮಿ, ನಮ್ ಚಾರು ಮಾಮ ಕರ್ಕೊ ಬಂತು. ಇವತ್ತು ನಿಮ್ ಚರು ಮಾಮ ಕರ್ಕೊ ಬಂದ್ರಾ? ಏನ್ ಅನ್ನಿಸ್ತು ನಿಂಗೆ? ಇವತ್ತು ಮಮ್ಮಿ ಬರುತ್ತೆ ಮಾಮ ಬರುತ್ತೆ ಅನ್ಕೊಂಡಿದ್ದ? ಚಾರು ಮಾಮ ಬರುತ್ತಾನೋ ಇಲ್ಲ ಅಂದ್ರೆ ಮಮ್ಮಿ ಬರುತ್ತಾನೋ? ಹೆಂಗ್ ಗೊತ್ತಾಯ್ತು ನಿಂಗೆ ಮಾಮ ಬಂದಿರೋದು? ನೀನು ತಾತನ ಬಗ್ಗೆ ಆಗ್ಲೇ ಮಾತಾಡ್ತಿದ್ದಲ್ಲ, ತಾತ ಬರುತ್ತೆ ಅಂತ ಆಗ್ಲೇ ಹೇಳ್ದಲ್ಲ, ಆಗ ಚಾರು ಮಾಮ ಬರುತ್ತಾ ಅಂತ ಗೊತ್ತಾಯ್ತು. ಅದಕ್ಕೆ ಮ್ಯಾಮ್ ಕೇಳಿದ್ರಾ ಯಾರು ಇವರು ಅಂತ? ಕೇಳಿದ್ರು. ನಮ್ ಚಾರು ಮಾಮ ಅಂದೆ. ಏನಂದ್ರು ಮ್ಯಾಮು? ಆಯ್ತು ಸರಿ ಅಂದ್ರು. ಅಪ್ಪ ಮಾಮ ಅನ್ಬೇಕು, ಚಾರು ಮಾಮ ಅಂದ್ರೆ ಮಾಮ ಅಂದ್ರೆ ಗೊತ್ತಾಗುತ್ತೆ. ಚಾರು ಮಾಮ ಅಂದ್ರೆ ಇವ್ರು ಹೆಸರು ಇಟ್ಕೊಂಡಿದ್ದಾರೆ ಅಂತ ಅಂತಲ್ಲ. ಅಕ್ಕನ್ ಕೇಳಿ ಮಮ್ಮಿ, ನನ್ನ ಯಾಕೆ ಕೇಳ್ತಿದ್ಯೋ? ಸರಿ, ಬಾಯ್ ಹೇಳ್ಬಿಡು ಫ್ರೆಂಡ್ಸಿಗೆಲ್ಲ. ಬಾಯ್ ಫ್ರೆಂಡ್ಸ್. ಮತ್ತೆ ಯಾವಾಗ ಸಿಗ್ತೀಯಾ? ನಾಳೆ ಸಿಗ್ತೀನಿ ಫ್ರೆಂಡ್ಸ್. ಓಕೆ ಬಾಯ್. ನೀವು ನಿಮ್ಗೂ ಹೋಮ್ವರ್ಕ್ ಕೊಟ್ಟಿದ್ದಾರೆ, ನೀವು ಬರೀರಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್. ಮಮ್ಮಿ, ಸಂಡೇ ಅವತ್ತು ಏನಾಯ್ತು ಗೊತ್ತಾ? ನಾವು ಮತ್ತೆ ಪಪ್ಪ ಕ್ರಿಕೆಟ್ ಗೆ ಹೋಯ್ತಾ ಇದ್ವಾ, ನಾವೆಲ್ಲ ಅಟ್ಟಿಸ್ಕೊಂಡ್ ಗೊತ್ತಾಯ್ತು. ಕಾಲ ಪಪ್ಪನ ಮೇಲೆ ಇಟ್ಕೊಬಿಟ್ಟೆ. ಆಮೇಲೆ ಸ್ವಲ್ಪ ಆದ್ಮೇಲೆ ಪಪ್ಪ ಚೂ 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 ಅಂತೈತೆ, ನಾಯಿ ಹೋಯ್ತಾ ಇಲ್ಲ. ಆಮೇಲೆ ಯಾರೋ ಇನ್ನೊಬ್ರು ಓಯ್
ಅಂತ ಹೇಳ್ತು. ಅದಕ್ಕೆ ನಾಯಿ ಎಲ್ಲ ಆ ಕಡೆ ತಿರುಗಿಟ್ಟು ನಾವು ಮುಂದೆ ಸುಯಿ ಅಂತ ಹೋಗ್ಬಿಟ್ವಿ. ಅದಕ್ಕೇನೆ ರೋಡಲ್ಲಿ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗ್ಬೇಕು. ತುಂಬಾ ನಾಯಿಗಳಿರ್ತವೆ. ಇವಾಗ ಎಷ್ಟೊಂದು ಜನ ಟಿವಿಲೆಲ್ಲ ತೋರಿಸ್ತಾ ಇರ್ತಾರೆ ನಾಯಿಗಳು ಮಕ್ಳನ್ನೆಲ್ಲ ಯಾವ ರೀತಿಯಾಗಿ ಕಚ್ಚಕ್ಕೆ ಹೋಗ್ತವೆ ನೋಡು. ಅದಕ್ಕೋಸ್ಕರ ನಾಯಿ ಏನಾದರೂ ನೋಡಿದ್ರೆ ಓಡೋದೆಲ್ಲ ಮಾಡಬಾರ್ದು. ಏನಾದರೂ ಎಲ್ಲಾದರೂ ಹೋಗ್ಬೇಕಂತಂದ್ರೆ ಒಬ್ಬೊಬ್ಬರೇ ಅಂತೂ ಎಲ್ಲೂ ಹೋಗ್ಬಾರ್ದು. ಆದ್ರೆ ಹುಷಾರಾಗಿರ್ಬೇಕು, ತುಂಬಾ ಕೇರ್ಫುಲ್ ಆಗಿ. ಆಮೇಲೆ ಅದು ಒಂದು ನಾಯಿ ಇತ್ತು, ನೋಡ್ಬಿಟ್ಟು ಬಹು ಬಹು ಅಂತ ಅದ್ ನಾಯಿ ಎಲ್ಲ ಎದ್ಬಿಟ್ಟು ನಮ್ಮಿಂದ ಓಡ್ ಬರ್ತಾ ಇತ್ತು. ಅಪ್ಪು ನಿನಗೆ ಗೊತ್ತಾಯ್ತಾ? ನಾಯಿ ಬಂದ್ರೆ ಹುಷಾರಾಗಿರ್ಬೇಕು, ಎಲ್ಲೂ ಹೋಗ್ಬಾರ್ದು. ಅಪ್ಪ ನಮ್ಮನ್ನ ಕೈ ಇಟ್ಕೊಂಡೆ ಇರ್ಬೇಕು. ಹೌದು, ಯಾರಾದ್ರೂ ಕರೆದ್ರೆ ಹೋಗ್ಬೇಕಾ ಬೇಡ್ವಾ? ಹೋಗ್ಬಾರ್ದು. ಏನಂತ ಹೇಳ್ತೀರಾ? ಕಳ್ಳರು ಚಾಕ್ಲೇಟ್ ಕೊಡ್ತಾರೆ. ಚಾಕ್ಲೇಟ್ ಕೊಟ್ಟಾಗ ಅದ್ರಲ್ಲಿ ವಿಷ ಇರುತ್ತೆ, ತಿಂದ್ರೆ ಸತ್ತೋಯ್ತೀವಿ. ಇದಕ್ಕೆ ತಿನ್ಬಾರ್ದು, ಕರ್ದಿನ್ನು ಹೋಗ್ಬಾರ್ದು. ಅಪ್ಪ ಅಮ್ಮನ ಜೊತೆಗೆ ಕೈ ಇಟ್ಕೊಂಡಿರ್ಬೇಕು, ಎಲ್ಲೂ ಹೋಗ್ಬಾರ್ದು. ಹೋಗ್ಬಾರ್ದು, ಒಬ್ರೊಬ್ರೆ ಗಾಡಿ ಬರೋವಾಗ ಎಲ್ಲ ಇರ್ಬಾರ್ದು. ಅಪ್ಪ ಅಮ್ಮನ ಜೊತೆಗೆ ಇರ್ಬೇಕು. ಹೌದು, ಗೊತ್ತಾಯ್ತಾ? ಈ ಥರ ಮಾಡೋದ್ರಿಂದ ಅಪ್ಪ ಅಮ್ಮನ ಜೊತೆ ಹೋದಾಗ ಹುಷಾರಾಗಿ ಇರಬೇಕು, ಕೇರ್ಫುಲ್ ಆಗಿರಬೇಕು, ದೊಡ್ಡವ್ರ ಜೊತೆನೇ ಇರಬೇಕು, ಎಲ್ಲೂ ಒಬ್ಬೊಬ್ಬರೇ ಹೋಗಬಾರ್ದು. ಈ ರೀತಿಯಾಗಿ ಅಪ್ಪು ಒಂದು ಇನ್ಫಾರ್ಮೇಷನ್ನ ಕೊಡ್ತಿದ್ದಾನೆ ಅಲ್ವಾ ಅಪ್ಪು? ಎಲ್ರೂ ತಿಳ್ಕೊಳ್ಳಿ ಅಂತ ಹೇಳು. ಎಲ್ಲರೂ ತಿಳ್ಕೊಳ್ಳಿ, ಹುಷಾರಾಗಿರ್ಬೇಕು. ನೀವು ಎಲ್ಲೂ ಹೋಗ್ಬಾರ್ದು, ನಿಮ್ಮ ಅಪ್ಪ ಅಮ್ಮನ ಜೊತೆಗೆ ಇರಬೇಕು. ಆಯ್ತಾ ಫ್ರೆಂಡ್ಸ್? ಓಕೆನಾ ಫ್ರೆಂಡ್ಸ್? ಓಕೆನಾ ಫ್ರೆಂಡ್ಸ್? ಬಾಯ್. ಸಿ ಸಮ್ಮಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಬಾಯ್.